ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ಶಾರದೆ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಪ್ಲೀಸ್ ಪುಟ್ಟದಂತೂ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಮೊದಲಿಗೆ ಸುಮಿತ್ರಾ ಆರತಿ ಮಾಡೋಕ್ಕೆ ಅಂತ ಹೊರಗಡೆ ಹೋಗ್ತಾ ಇರಬೇಕಾದ್ರೆ ಪಾರಿಜಾತ ಕೂಗಾಡ್ತಾ ಇರ್ತಾಳೆ. ನಿನಗೆ ತಲೆಗೆಲೆ ಕೆಟ್ಟಿದ್ದೇನೆ ಸುಮಿತ್ರಾ, ಮನೆ ಹೊರಗಡೆ ಇದ್ಕೊಂಡು ದಶರಥನಿಗೂ ನಿನ್ನ ಮಗಳಿಗೂ ಎಷ್ಟೆಲ್ಲ ತೊಂದರೆ ಕೊಟ್ಟಿದ್ದಾಳೆ ಆ ಶಾರದಾ, ಅಂಥವಳನ್ನ ಒಳಗಡೆ ಕರ್ಕೊತಿದ್ಯಲ್ಲ, ನಿನಗೇನು ಅನ್ಸಲ್ವಾ ಅಂತ ಅಂದಾಗ, ನಾನೇನು ಮಾಡೋಣ ಅತ್ತೆ, ಮಾವನಿಗೋಸ್ಕರ ಮಾಡಲೇಬೇಕು, ಮಾವನ ಮಾತನ್ನ ಮೀರಂಗಿಲ್ಲ, ಹಾಗೆ ದೇವ್ರ ಮೇಲೆ ಭಾರ ಹಾಕಿ ಏನಾಗುತ್ತೆ ಆಗಲಿ ಅಂತ ನಾನು ಅವ್ರು ಹೇಳಿದ ಮಾತನ್ನ ಕೇಳ್ತೀನಿ ಅಂತ ಆರತಿ ತೊಗೊಂಡು ಹೊರಗಡೆ ಬರ್ತಾ ಇದ್ರೆ ಇವಳಿಗಂತೂ ಸಿಕ್ಕಾಬಟ್ಟೆ ಬೇಜಾರಾಗ್ತಾ ಇರುತ್ತೆ. ಮಾಡು ನಿನಗಿದೆ ಹಬ್ಬ ಅಂತ ಬೈಕೊಂಡು ಈ ಆರತಿ ಕೆಳಗಡೆ ಬಿದ್ದು ಅಪಶಕರನಾದರೂ ಆಗಬಾರ್ದು ಅಂತ ಪಾರಿಜಾತ ಬೈಕೊಂಡು ಹೋಗ್ತಾ ಇದ್ರೆ, ಇನ್ನೊಂದು ಕಡೆ ಸುಮಿತ್ರಾ ಆರತಿ ಮಾಡೋಕ್ಕೆ ಬರ್ತಾ ಇರ್ತಾಳೆ. ಆರತಿ ತೊಗೊಬಂದಿದ್ದನ್ನು ನೋಡಿ ದಶರಥನಿಗಂತೂ ಸಿಕ್ಕಾಬಟ್ಟೆ ಹಾಗೆ ಸುಮಿತ್ರಾ ಆರತಿನ ಮಾಡ್ತಿರ್ಬೇಕಾದ್ರೆ ಆರತಿ ಇನ್ನೇನು ಕೆಳಗಡೆ ಬೀಳಬೇಕು ಅಷ್ಟೊತ್ತಿಗೆ ದಶರಥ ಇಟ್ಕೊಬಿಡ್ತಾನೆ. ಇಬ್ಬರು ಆರತಿ ಮಾಡೋಕೆ ಹೋಗ್ತಿರ್ಬೇಕಾದ್ರೆ ತಾತ ಜ್ಯೋತಿಕನ್ನ ಆರತಿ ಮಾಡೋದು ಹೆಣ್ಮಕ್ಳ ಲಕ್ಷಣ, ಹೋಗಮ್ಮ ನೀನು ಸೇರ್ಕೊಂಡು ಮಾಡು ಅಂತ ಅಂದಾಗ ವಿಧಿ ಇಲ್ದಲೆ ಜ್ಯೋತಿಕ ಆರತಿ ಮಾಡೋಕ್ಕೆ ಅಂತ ಹೋಗ್ತಾ ಇರ್ತಾಳೆ. ಪ್ರೀತಿಯಿಂದ ಆರತಿ ಮಾಡ್ತಿರ್ಬೇಕಾದ್ರೆ ಶಾರದನಿಗಂತೂ ಸಿಕ್ಕಾಬಟ್ಟೆ ಖುಷಿ ಆಗ್ತಾ ಇರುತ್ತೆ. ನೋಡಿ ಅಪ್ಪ ಅಮ್ಮ, ನೀವಿಬ್ರು ನನಗೆ ಆರತಿ ಮಾಡಿ ಮನೆ ಒಳಗಡೆ ಕರ್ಕೋತಾ ಇದ್ದೀರಾ, ಈ ಮನೇನ ನಂದ ದೀಪ ಆಗೋ ರೀತಿ ನಾನು ಬೆಳಗ್ತೀನಿ, ಈ ಮನೆ ಜ್ಯೋತಿಯಾಗಿ ನಾನು ಇರ್ತೀನಿ ಅಂತ ಶಾರದಾ ತನ್ನ ಮನಸ್ಸಲ್ಲಿ ಹೇಳ್ಕೊಂಡು ಸಿಕ್ಕಾಬಟ್ಟೆ ಖುಷಿ ಪಡ್ತಾ ಇರ್ತಾಳೆ. ಹಾಗೆ ಸುಮಿತ್ರಾ ಆರತಿ ಮಾಡಿ ಆರತಿ ತಟ್ಟಲಿರೋ ನೀರನ್ನ ಎಲ್ಲರನೆಗೂ ಇಡ್ತಾ ಇದ್ರೆ ಶಾರದನಿಗಂತೂ ಸಿಕ್ಕಾಬಟ್ಟೆ ಖುಷಿ ಆಗ್ತಾ ಇರುತ್ತೆ. ಆದರೆ ಜ್ಯೋತಿಕ ಮಾತ್ರ ಸಿಕ್ಕಾಬಟ್ಟೆ ಕೋಪ ಮಾಡಿಕೊಂಡು, ಎಲ್ಲ ನನ್ನ ಕರ್ಮ, ನಾನೇ ನನ್ನ ಕೈಯಾರ ಅವಳಿಗೆ ಆರತಿ ಮಾಡೋ ಪರಿಸ್ಥಿತಿ ಬಂತಲ್ಲ, ಶಾರದಾ, ಈ ಆರತಿ ನಿನ್ನ ಪಾಲಿಗೆ ಕಿಡಿಗಿಚ್ಚಾಗಬೇಕು, ಕಾಡ್ಗಿಚ್ಚಾಗಬೇಕು, ಆ ರೀತಿ ನಾನು ಮಾಡೇ ಮಾಡ್ತೀನಿ ಕಣೆ, ನೀನು ನೆಮ್ಮದಿಯಾಗಿರೋಕ್ಕಂತೂ ನಾನು ಬಿಡಲ್ಲ ಅಂತ ತನ್ನ ಮನಸ್ಸಲ್ಲಿ ಬೈಕೋತಾ ಇರ್ತಾಳೆ. ಆದರೆ ತಾತ ಮಾತ್ರ ಆರತಿ ಮಾಡಿದ ತಕ್ಷಣ ಬನ್ನಿ ಎಲ್ಲರೂ ಒಳಗಡೆ ಅಂತ ಪ್ರೀತಿಯಿಂದ ಕರೀತಾ ಇರ್ತಾರೆ. ಹಾಗೆ ಶಾರದಾ ಒಳಗಡೆ ಬಂದ ತಕ್ಷಣ ಜ್ಯೋತಿಕ ಮುಖ ನೋಡಿಕೊಂಡು ಒಂಥರ ಡಿಫ್ರೆಂಟ್ ಲುಕ್ಕಲ್ಲಿ ಸ್ಮೈಲ್ನ ಮಾಡ್ತಾ ಇರ್ತಾಳೆ. ನಿಜವಾಗ್ಲೂ ದಶರಥ ಮಕ್ಕಳು ನಾನು, ನೀನಲ್ಲ ಜ್ಯೋತಿಕ ಅಂತ ತನ್ನ ಮನಸ್ಸಲ್ಲಿ ಹೇಳ್ಕೊಂಡು ಒಳಗಡೆ ಬರ್ತಾ ಇದ್ದರೆ ಜ್ಯೋತಿಕ ಮಾತ್ರ ಸಿಕ್ಕಾಪಟ್ಟೆ ಕೋಪ ಮಾಡ್ಕೋತಾ ಇರ್ತಾಳೆ. ಹಾಗೆ ರೂಮ್ ಒಳಗಡೆ ಹೋಗ್ಬಿಟ್ಟು, ಗ್ರಾನಿ ನೀವು ಬರಬೇಕಿತ್ತು ತಾನೇ ಹೊರಗಡೆ, ಇಲ್ಲೇನು ಮಾಡ್ತಿದ್ದೀರಾ ಅಂತ ಅಂದಾಗ, ನಾನೇನಕ್ಕೆ ಬರಬೇಕಿತ್ತೆ ಗೋಲ್ಡಿ, ಆ ವಿಮಲ ಬಂದಿರೋದು ನನಗೆ ಸ್ವಲ್ಪ ಇಷ್ಟ ಇಲ್ಲ, ಅದೇನೋ ಹೇಳ್ತಾರಲ್ಲ ನಾಯಿ ಕರೆದ್ರೆ ನಾಯಿ ಬಾಲನು ಬರುತ್ತೆ ಅನ್ನೋ ಹಾಗೆ ಆ ಸಿದ್ದು ಶಾರದನು ಬಂದು ಒಕ್ಕರಿಸ್ಕೊಂಡ್ರು. ನಮ್ಮ ಮನೇಲಿ ಇರೋರಿಗಂತೂ ಬುದ್ಧಿ ಇಲ್ಲ, ನಿನಗೂ ಇಲ್ವೇನೆ, ನಿನ್ನ ಬುದ್ಧಿ ಏನು ಮಣತಿಂತ ಅಂತ ಬೈತಾ ಇರ್ತಾಳೆ. ಹಾಗೆ ಮೊದಲೇ ವಿಮಲನ ಕಂಡ್ರೆ ನನಗೆ ಆಗಲ್ಲ ಅಂಥದ್ರಲ್ಲೂ ಆ ಶಾರದಾ ಬೇರೆ ಬಂದಿದ್ದಾಳೆ, ಮೈಯೇ ಉರಿಯುತ್ತೆ ಕಣೆ, ಇವ್ರಿಗೆ ಆರತಿ ಬೇರೆ ಮನೆ ಒಳಗಡೆ ಕರ್ಕೊಂಡಿದ್ದೀರಲ್ಲ, ನಾನು ಏನು ಮಾಡೋಣ, ನನ್ನ ಕೈಲಂತೂ ಕೋಪನ ಕಂಟ್ರೋಲ್ ಮಾಡ್ಕೊಳಕ್ಕಾಗ್ತಿಲ್ಲ ಅಂತ ಪಾರಿಜಾತ ಕೂಗಾಡ್ತಿರ್ಬೇಕಾದ್ರೆ, ಅಮ್ಮ ಬರ್ತಾ ಇದ್ದಾರೆ, ಇವಾಗ ಮಾತಾಡೋದು ಬೇಡ, ಒಂದು ನಿಮಿಷ ಬರ್ತೀನಿ ಅಂತ ಜ್ಯೋತಿಕ ಹೋಗ್ತಾ ಇರ್ತಾಳೆ. ಹಾಗೆ ಇನ್ನೊಂದು ಕಡೆ ಶಾರದಾ ದೇವ್ರ ಮನೆ ಹತ್ರ ಬಂದು ದೇವ್ರ ಹತ್ರ ಭಕ್ತಿಯಿಂದ ಪ್ರಾರ್ಥನೆ ಮಾಡ್ತಾ ಇರ್ತಾಳೆ. ಇದೇನಿದು ನಿನ್ನ ಲೀಲೆ ಭಗವಂತ, ಈ ಮನೆಗೆ ಬರುವಾಗ ಮಾಡಿದೆ, ಇಷ್ಟು ದಿನ ಈ ಮನೇಲಿದ್ದರೂ ಸಹ ಇವರೇ ನನ್ನ ಅವರು, ಇವರೇ ನನ್ನ ಕುಟುಂಬ, ಇವರೇ ನನ್ನ ಎತ್ತ ಅಪ್ಪ ಅಮ್ಮ ಅಂತ ನನಗೆ ಒಂದು ದಿನವೂ ಗೊತ್ತಾಗಲಿಲ್ಲ, ನೀನೇ ಹೊರಗಡೆ ಹಾಕ್ತೆ ಮತ್ತು ನೀನೇ ಒಳಗಡೆ ಕರೆಸ್ಕೊತಿದ್ದೀಯಾ, ಏನಪ್ಪ ನಿನ್ನ ಲೀಲೆ, ನಮ್ಮದವ್ರನ್ನ ಕೈ ಬಿಡಲ್ಲ ಅನ್ನೋದು ಮಾತ್ರ ಸತ್ಯ, ಇದು ನನಗೆ ತುಂಬ ಚೆನ್ನಾಗಿ ಅರ್ಥ ಆಗಿದೆ ಅಂತ ಕಣ್ಣೀರು ಹಾಕ್ಕೊಂಡು ಹೇಳ್ತಾ ಇರ್ತಾಳೆ. ಹಾಗೆ ಮತ್ತೆ ದೇವ್ರನ್ನ ಪ್ರಾರ್ಥನೆ ಮಾಡ್ತಿರ್ಬೇಕಾದ್ರೆ ಅಲ್ಲಿಗೆ ಜ್ಯೋತಿಕ ಬರ್ತಾಳೆ. ಏನು ಶಾರದಾ, ದೇವ್ರ ಹತ್ರ ಬೇಡ್ಕೊತಿದ್ಯಾ, ದೇವರು ನಿನಗೆ ಶಾಪ ಕೊಡ್ತಾನೋ ವರ ಕೊಡ್ತಾನೋ ಗೊತ್ತಿಲ್ಲ ಅಲ್ವಾ ಅಂತ ಅಂದಾಗ, ಖಂಡಿತ ದೇವ್ರು ಯಾವತ್ತೂ ಶಾಪ ಕೊಡಲ್ಲ, ನಮ್ಮ ಜೊತೆಗಿರೋರಷ್ಟೇ ಶಾಪ ಕೊಡೋದು ಅಂತ ಅಮ್ಮಕ್ಕೂ ಕೊಡ್ದಂಗೆ ಜ್ಯೋತಿಕನಿಗೆ ಆನ್ಸರ್ ಕೊಡ್ತಾ ಇರ್ತಾಳೆ. ಹಾಗೆ ದೇವರು ಶಾಪ ಹಾಕದ ಇದ್ದರೆ ಸಿದ್ಧಾಸನ ಮದುವೆಯಾಗಿ ನಾನು ಈ ಮನೆಗೆ ಬರೋಕ್ಕಾಗ್ತಿತ್ತಾ ಹೇಳು ಜ್ಯೋತಿಕ ಅಂತ ಅಂದಾಗ, ಯಾಕೋ ಬಂದ ತಕ್ಷಣ ಬಾಲ ಬಿಚ್ಚುತ್ತಿದೆಯಾ ಅಂತ ಅಂದಾಗ, ಈ ಮನೆಗೆ ಬಂದಾಯ್ತಲ್ಲ ಇನ್ಮೇಲೆ ಇದೇ ರೀತಿ ನಿನಗೆ ಮಾತು ಕೊಡೋದು ಅಂತ ಹೇಳ್ತಾ ಇರ್ತಾಳೆ. ಹಾಗೆ ಜಾಸ್ತಿ ಮೆರಿಬೇಡ, ಈ ಮನೆ ಕೆಲಸದವಳು, ಅದನ್ನು ನೀನು ಮರಿಬೇಡ ಅಂತ ಜ್ಯೋತಿಕ ಹೇಳ್ತಿರ್ಬೇಕಾದ್ರೆ, ಇನ್ನು ನಾನು ಈ ಮನೆ ಕೆಲಸದವಳ, ಯಾರು ಹೇಳಿದ್ದು, ನಾನು ಈ ಮನೆ ಮಗಳು ಅಂತ ಶಾರದೆ ಹೇಳ್ತಿರ್ಬೇಕಾದ್ರೆ ಇವಳಿಗಂತೂ ಸಿಕ್ಕಾಪಟ್ಟೆ ಶಾಕ್ ಆಗ್ತಾ ಇರುತ್ತೆ. ಹಾಗೆ ಶಾಕಿಂದ ವಾಟ್ ಏನು ಹೇಳ್ತಿದ್ಯಾ ಅಂತ ಅನ್ಬೇಕಾದ್ರೆ, ಯಾಕೆ ಗಾಬರಿ ಆಗ್ತೀಯಾ ಜ್ಯೋತಿಕ, ಸಿದ್ಧ ಸರ್ ಹೆಂಡ್ತಿ ಅಂತ ಅಂದಮೇಲೆ ಈ ಮನೆಗೆ ನಾನು ಮಗಳಲ್ವಾ ಅಂತ ಅಂದಾಗ ಏನು ಮಾತಾಡದೆ ಕೋಪ ಮಾಡಿಕೊಂಡು ಜ್ಯೋತಿಕ ಹೋಗ್ತಾ ಇರ್ತಾಳೆ. ಇನ್ನೊಂದು ಕಡೆ ಸುಮಿತ್ರ ಮತ್ತು ದಶರಥ ಪ್ರೀತಿಯಿಂದ ಊಟ ಮಾಡಿಸ್ತಿದ್ರೆ ನನಗೆ ಅಂತ, ತನ್ನಪ್ಪ ಅಮ್ಮ ನನಗೆ ಊಟ ಮಾಡಿಸ್ತಿದ್ರೆ ಅಂತ ಶಾರದಾ ಕನಸು ಕಂಡ್ಕೊಂಡು ಕಣ್ಣೀರು ಹಾಕ್ತಾ ಇರ್ತಾಳೆ. ಹಾಗೆ ಮತ್ತೆ ಇನ್ನೊಂದು ಕಡೆ ತಾತನ ಜೊತೆ ಪ್ರೀತಿಯಿಂದ ಮಾತಾಡ್ತಿದ್ದೆಲ್ಲನೂ ಸಹ ನೆನ್ಪು ಮಾಡ್ಕೋತಾ ಇರ್ತಾಳೆ. ಹಾಗೆ ಎಲ್ಲ ನೆನಪಿಸ್ಕೊಂಡು ಎಲ್ಲರ ಜೊತೆ ಚೆನ್ನಾಗಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಕಣ್ಣೀರು ಹಾಕ್ತಿರ್ಬೇಕಾದ್ರೆ ಸಿದ್ದು ಬಂದು ಶಾರದಾ ಭುಜನ ಇಟ್ಕೊಬಿಡ್ತಾನೆ. ಹಾಗೆ ಟಚ್ ಮಾಡಿದ ತಕ್ಷಣ ಶಾಕಾಗಿ ನೋಡ್ತಾಳೆ. ಹಾಗೆ ಕಣ್ಣೀರು ಒರೆಸ್ಕೊತಿರ್ಬೇಕಾದ್ರೆ, ಯಾಕೆ ಶಾರದವ್ರು ಈಗ ಕಣ್ಣೀರು ಹಾಕ್ತಿದ್ದೀರಾ, ಈ ಮನೆಗೆ ಬರೋದು ಬೇಡ ಅಂತ ನಾನು ಆವಾಗಲೇ ಹೇಳಿದ್ನಲ್ವ ಅಂತ ಅಂದಾಗ, ಎಲ್ಲ ಕಣ್ಣೀರು ಕೆಟ್ಟದಕ್ಕೆ ಬರಲ್ಲ ಅಲ್ವಾ ಸರ್ ಅಂತ ಅಂದಾಗ, ಮತ್ತು ಈ ಮಾತಿನ ಅರ್ಥ ಏನು ಶಾರದವ್ರೆ ಅಂತ ಅಂದಾಗ, ಖುಷಿ ಆಗ್ತಿದೆ ಅದಕ್ಕೆ ಖುಷಿಗೆ ನಾನು ಕಣ್ಣೀರು ಹಾಕ್ತಿದ್ದೀನಿ ಅಂತ ಅಂದಾಗ, ಏನೋ ಖುಷಿ ಆಗ್ತಿದೆ ನಿಮಗೆ ಅಂತ ಸಿದ್ದು ಕೇಳ್ತಿರ್ಬೇಕಾದ್ರೆ, ಹೌದು ಸರ್ ಈ ಮನೆಗೆ ಮತ್ತೆ
ವಾಪಸ್ ಬಂದಲ್ಲ ಅದೇ ಖುಷಿ, ಜೊತೆಗೆ ನೀವು ನಿಮ್ಮ ಮನೆಯವ್ರನ್ನೆಲ್ಲ ಸೇರಿಕೊಂಡ್ರಲ್ಲ ಆ ಖುಷಿಗೆ ನನಗೆ ಕಣ್ಣೀರು ಬರ್ತಿದೆ ಅಷ್ಟೇ ಅಂತ ಶಾರದಾ ಹೇಳ್ತಾ ಇರ್ತಾಳೆ. ಹಾಗೆ ಮತ್ತು ಶಾರದಾ ಖುಷಿಯಿಂದ ಈ ವಿಷಯನ ಆರತಿ, ದೀಪು, ಅನಸೂಯಮ್ಮ ಎಲ್ಲರಿಗೂ ನಾನು ಹೇಳಬೇಕು ಬರ್ತೀನಿ ಸರ್ ಅಂತ ಹೋಗ್ತಾ ಇದ್ರೆ ಸಿದ್ಧಿಗೆ ಸಿಕ್ಕಾಪಟ್ಟೆ ಕನ್ಫ್ಯೂಷನ್ ಆಗ್ತಾ ಇರುತ್ತೆ. ಶಾರದವ್ರು ಈಗ ಅಥವಾ ಎಲ್ಲ ಹೆಂಗಸರು ಈಗ ನನಗಂತೂ ಒಂದು ಗೊತ್ತಿಲ್ಲಪ್ಪ, ಕಷ್ಟ ಬಂದಾಗಲೂ ಅಳ್ತಾರೆ, ಸುಖ ಬಂದಾಗಲೂ ಅಳ್ತಾರೆ ಅಂತ ಮಾತಾಡ್ಕೊಂಡು ಹೋಗ್ತಾ ಇರ್ತಾನೆ. ಹಾಗೆ ಇನ್ನೊಂದು ಕಡೆ ಆರತಿ ಮತ್ತು ದೀಪು ಇಬ್ಬರು ಆಟ ಆಡ್ತಿರ್ಬೇಕಾದ್ರೆ ಅನಸೂಯ ಹೇಳ್ತಾ ಇರ್ತಾಳೆ, ಆಲ್ರೆಡಿ ಹೊತ್ತಾಗಿದೆ ಬನ್ನಿ ಇಬ್ಬರು ತಿಂಡಿ ತಿನ್ನಿರಂತೆ, ಊಟ ಮಾಡಿರಂತೆ ಅಂತ ಕರಿತಿರ್ಬೇಕಾದ್ರೆ ನನಗೆ ಬೇಡಪ್ಪ ಅಪ್ಪ ಅಮ್ಮ ಬಂದಮೇಲೆ ಊಟ ಮಾಡ್ತೀನಿ ಅಂತ ದೀಪು ಹೇಳ್ತಾ ಇರ್ತಾಳೆ. ಹಾಗೆ ಇಲ್ಲ ಇಲ್ಲ ಆರತಿ ಜೊತೆ ನೀನು ಊಟ ಮಾಡು ಅಂತ ಅಂದಾಗ ಆರತಿನೂ ಸಹ ನನಗೆ ಬೇಡ ಅಂತ ಹೇಳ್ತಿರ್ಬೇಕಾದ್ರೆ ಇದೇನಿದು ಅಣ್ಣ ಅದಕ್ಕೆ ಇನ್ನೂ ಬರಲಿಲ್ವಲ್ಲ ಅನಸೂಯಮ್ಮ ಅಂತ ಅನ್ಬೇಕಾದ್ರೆ ನನಗೂ ಅದೇ ಟೆನ್ಷನ್ ಆಗ್ತಿದೆ, ಏನಾಗಿದೆ ಇಲ್ವೋ ಅಲ್ಲಿ ಇಷ್ಟೊತ್ತಿಗೆ ಬರಬೇಕಿತ್ತು ಅಂತ ಅನಸೂಯನೂ ಹೇಳ್ತಾ ಇರ್ತಾಳೆ. ಹಾಗೆ ಇನ್ನೊಂದು ಕಡೆ ಜ್ಯೋತಿಕಾ ಸಿಕ್ಕಾಬಟ್ಟೆ ಖುಷಿಯಿಂದ ಐಸ್ ಕ್ರೀಮ್ ತಿನ್ಕೊಂಡು ಈ ಕಡೆ ಬ್ಲೂಟೂತ್ ಹಾಕ್ಕೊಂಡು ಸಾಂಗ್ ಕೇಳ್ತಾ ಇರಬೇಕಾದ್ರೆ ಪಾರಿಜಾತ ರೂಮಿಗೆ ಬರ್ತಾಳೆ. ಏ ಗೋಲ್ಡಿ ಗೋಲ್ಡಿ ನಾನು ಕೂಗ್ತಿರೋದು ನಿನಗೆ ಕೇಳಿಸ್ತಿಲ್ವೇನೆ, ಇಲ್ಲಿ ಮನೆಯೇ ಹತ್ಕೊಂಡು ಉರಿತಾ ಇದೆ, ನೀನು ನೋಡಿದರೆ ತುಂಬ ಖುಷಿಯಿಂದ ಐಸ್ ಕ್ರೀಮ್ ತಿಂತಿದೆಯಲ್ಲ ನಿನಗೇನು ಅನ್ಸಲ್ವೇನೆ ಅಂತ ಅಂದಾಗ ಅಷ್ಟಕ್ಕೂ ಏನಾಯಿತು ಗ್ರ್ಯಾನಿ ಅಂತ ಅಂದಾಗ ಆ ಶನಿ ಮನೆಗೆ ಬಂದು ಉಕ್ಕರಿಸ್ಕೊಂಡಾಯ್ತು ಕಣೆ, ನಿನಗೇನು ಅನ್ನಿಸ್ತಿಲ್ವಾ ಹೊಟ್ಟೆ ಉರಿತಿಲ್ವೇನೆ ಅಂತ ಅಂದಾಗ ತುಂಬ ಟೆನ್ಷನ್ ಮಾಡ್ಕೋಬೇಡಿ, ಅನ್ನೆಸೆಸರಿಯಾಗಿ ಯೋಚನೆ ಮಾಡಬೇಡಿ, ಚಿಲ್ಲಾಗಿರಿ ಅಂತ ಜ್ಯೋತಿಕಾ ಹೇಳ್ತಾ ಇರ್ತಾಳೆ. ಹಾಗೆ ಮತ್ತೆ ಪಾರಿಜಾತ ಹೇಳ್ತಾ ಇರ್ತಾಳೆ ಅವರೆಲ್ಲ ಬಂದಮೇಲೆ ನಿನಗೇನಾರು ಹುಚ್ಚಿಗೆ ಚಿಡಿತೇನೆ ಅಂತ ಅಂದಾಗ ಛೇ ಬಿಡ್ತು ನಿಗ್ರಾನಿ, ನನಗೆ ಯಾಕೆ ಹುಚ್ಚಿಡಿಯುತ್ತೆ, ಈ ಜ್ಯೋತಿಕಾ ಬೇರೆಯವ್ರಿಗೆ ಹುಚ್ಚಿಡಿಸ್ತಾಳೆ ಹೊರತು ಅವಳಿಗೆ ಹುಚ್ಚಿಡಿಸ್ಕೊಳಲ್ಲ ಅಂತ ಅನ್ಬೇಕಾದ್ರೆ ಇನ್ನೇನು ಮತ್ತೆ ನಕ್ಷತ್ರಗಳು ಎಲ್ಲೂ ಇಲ್ಲ ಕಣೆ, ಮನೆ ಒಳಗಡೆ ಬಂದಾಗಿದೆ, ನಮ್ಮನ್ನು ಯಾವಾಗ ಬೇಕು ಅವಾಗ ಸದೆ ಬಡಿಬೋದು, ಅರ್ಥ ಮಾಡ್ಕೊಳ್ಳಿ ಅಂತ ಪಾರಿಜಾತ ಕೂಗಾಡ್ತಾ ಇರ್ತಾಳೆ. ಪಾರಿಜಾತ ಏನು ಕೂಗಾಡಿದ್ರು ಸಹ ಜ್ಯೋತಿಕಾ ಮಾತ್ರ ಕೂಲಾಗಿ ಐಸ್ ಕ್ರೀಮ್ ತಿಂತಿರ್ಬೇಕಾದ್ರೆ ಅಯ್ಯೋ ನನಗಂತೂ ತಲೆ ಕೆಡ್ತಿದೆ, ಏನು ಮಾಡೋಕೆ ಕೊಟ್ಟಿದ್ಯಾ ಅದನ್ನಾದರೂ ಹೇಳು, ನನಗೆ ಟೆನ್ಷನ್ ಆಗ್ತಿದ್ರೆ ಐಸ್ ಕ್ರೀಮ್ ತಿಂತಿದೀಯಾ, ಆ ಸುಮಿತ್ರಾ ನೋಡಿದರೆ ಈ ಮನೆ ಕಡೆ ತಲೆ ಕೆಡಿಸ್ಕೋಬೇಡ ನೀನು ಬರಬಾರ್ದು ಅಂತ ಬಾಯಿಗೆ ಬೈದಂಗೆ ಆ ಕೆಲಸದೊಳಗೆ ಕಳಿಸಿದ್ರೆ ಮತ್ತೆ ವಾಪಸ್ ಬಂದಿದ್ದಾಳೆ, ಅಷ್ಟಕ್ಕೂ ನೀನು ಏನು ಮಾಡಬೇಕಂತ ಅಂದ್ಕೊಂಡಿದ್ದೀಯಾ, ಮಾತಾಡು ಮಾತಾಡು ಅಂತ ಎಷ್ಟು ಕೇಳಿದ್ರು ಸಹ ಜ್ಯೋತಿಕಾ ಸಿಕ್ಕಾಪಟ್ಟೆ ಖುಷಿಯಿಂದ ಐಸ್ ಕ್ರೀಮ್ ತಿಂದು ಹಾಗೆ ಪಾರಿಜಾತ ಬಾಯಿಗೂ ಐಸ್ ಕ್ರೀಮ್ನ ತುರುಕ್ತಾ ಇರ್ತಾಳೆ. ಹಾಗೆ ಮತ್ತೆ ತಲೆ ಕೆಡಿಸ್ಕೊಬೇಡಿ ಗ್ರಾನಿ, ಇಷ್ಟು ದಿನ ಏನೆಲ್ಲ ಆಯಿತು ನಿಮಗೆ ತುಂಬ ಚೆನ್ನಾಗಿ ಗೊತ್ತಲ್ವಾ, ಇಷ್ಟು ದಿನ ಶಾರದನಿಗೆ ಕುಬೇರನೇ ತನ್ನ ಅಪ್ಪ ಅಂತ ಅಂದ್ಕೊಂಡಿದ್ಲು, ಆದರೆ ಇವಾಗ ತನ್ನ ಅಪ್ಪ ಅಲ್ಲ ಅಂತ ಗೊತ್ತಾಗಿದೆ, ಇವಾಗ ಅವ್ರ ಅಪ್ಪ ಅಮ್ಮನ ಹುಡ್ಕೋಕ್ಕೆ ಅವಳು ತುಂಬ ಪ್ರಯತ್ನ ಮಾಡ್ತಾ ಇದ್ದಾಳೆ, ಇವಾಗ ನಾವೇನಾದರೂ ಅವಳನ್ನ ಹೊರಗಡೆ ಬಿಟ್ಟರೆ ಖಂಡಿತ ಅವ್ರ ಅಪ್ಪ ಅಮ್ಮನ ಹುಡ್ಕೋಕೆ ಹೋಗ್ತಾಳೆ, ಇದರಿಂದ ನಮಗೆ ಅಲ್ವಾ ತೊಂದರೆ ಅಂತ ಹೇಳ್ತಾ ಇದ್ರೆ ಇವಳಿಗಂತೂ ಸಿಕ್ಕಾಪಟ್ಟೆ ಶಾಕ್ ಆಗ್ತಾ ಇರುತ್ತೆ. ನೋಡು ಗ್ರಾನಿ, ಶತ್ರುಗಳು ಹೊರಗಡೆ ಇದ್ದರೆ ಯಾವಾಗ ಬೆನ್ನಿಗೆ ಚೂರಿ ಆಗ್ತಾರೆ ಅಂತ ಗೊತ್ತಾಗಲ್ಲ, ಆದರೆ ಅವರು ನಮ್ಮ ಕಣ್ಣೆದುರುಗಡೆ ಇದ್ದರೆ ಯಾವಾಗ ಬೇಕಾದರೂ ಅವ್ರನ್ನ ನಾವು ಚಾಕುವಿಂದ ಚುಚ್ಬೋದು ಅಂತ ಹೇಳ್ತಾ ಇರ್ತಾಳೆ. ಹಾಗೆ ಇನ್ನೊಂದು ಕಡೆ ಶಾರದಾ ಆರತಿಗೆ ಕಾಲ್ ಮಾಡ್ತಿರ್ಬೇಕಾದ್ರೆ ಅಯ್ಯೋ ಅದಕ್ಕೆ ಎಲ್ಲಿದ್ದೀರಾ, ನನಗಂತೂ ಸಿಕ್ಕಾಪಟ್ಟೆ ಟೆನ್ಷನ್ ಆಯಿತು, ಮನೆ ಒಳಗಡೆ ಅವರು ಬಿಟ್ರಾ ಅಂತ ಅಂದಾಗ ನಾವು ಮನೆ ಒಳಗಡೆನೇ ಇದ್ದೀವಿ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ಯಾವಾಗ ಬರ್ತೀರಾ ಅಂತ ಅಂದಾಗ ಇನ್ನೇನು ಬರ್ತೀನಿ, ಹಾಗೆ ನಿನಗೆ ಒಂದು ದೊಡ್ಡ ಸರ್ಪ್ರೈಸ್ ಇದೆ ಅಂತ ಅಂದಾಗ ಅದೇನು ಹೇಳಿ ಅತ್ತೆ ಪ್ಲೀಸ್ ಪ್ಲೀಸ್ ಅಂತ ಅನ್ಬೇಕಾದ್ರೆ ಅದೆಲ್ಲ ಇವಾಗಲೇ ಹೇಳೋಕ್ಕಾಗಲ್ಲ, ಸರ್ಪ್ರೈಸ್ ಅಂದಮೇಲೆ ಸರ್ಪ್ರೈಸು ಬಂದಮೇಲೆ ಹೇಳ್ತೀನಿ ಅಂತ ಶಾರದಾ ಫೋನ್ ಕಟ್ ಮಾಡಿದ್ಮೇಲೆ ಅದಕ್ಕೆ ಏನು ಸರ್ಪ್ರೈಸ್ ಕೊಡ್ಬೋದು ಅಂತ ಯೋಚನೆ ಮಾಡ್ತಾ ಇರ್ತಾಳೆ. ಅಮ್ಮ ಏನಂದ್ರು ಅತ್ತೆ ಹೇಳಿ ಹೇಳಿ ಪ್ಲೀಸ್ ಅಂತ ಈ ಕಡೆ ದೀಪು ಕೇಳ್ತಿರ್ಬೇಕಾದ್ರೆ ಏನೋ ಸರ್ಪ್ರೈಸ್ ಅಂತ ಅಂದರು, ಬಂದು ಹೇಳ್ತೀನಿ ಅಂತ ಅಂದರು, ನನಗೂ ಗೊತ್ತಾಗಲಿಲ್ಲ ಅಂತ ಆರತಿ ಹೇಳ್ತಾ ಇರ್ತಾಳೆ. ಹಾಗೆ ಇನ್ನೊಂದು ಕಡೆ ಅನಸೂಯ ಸದ್ಯ ಅವರಲ್ಲಿ ಸೇಫ್ ಆಗಿದ್ದಾರೆ ತಾನೇ, ಅವ್ರ ಧ್ವನಿಯಲ್ಲಿ ಏನು ಗಾಬರಿ ಇರಲಿಲ್ಲ ತಾನೇ, ನನಗೆ ಅಷ್ಟೇ ಇಂಪಾರ್ಟೆಂಟ್ ಅಂತ ಅನ್ಬೇಕಾದ್ರೆ ಹೌದು ಅನಸೂಯಜ್ಜಿ ಅದಕ್ಕೆ ಏನು ಗಾಬರಿ ಆಗಿರಲಿಲ್ಲ, ತುಂಬ ಕೂಲಾಗಿ ಹ್ಯಾಂಡಲ್ ಮಾಡ್ತಿದ್ದಾರೆ ಅಂತ ಅನಿಸುತ್ತೆ ಅಂತ ಅಂದಾಗ ಸರಿ ಬನ್ನಿ ನಾವು ಊಟ ಮಾಡೋಣ, ಬಂದಾಗ ಅದೇನು ಸರ್ಪ್ರೈಸ್ ಅಂತ ಅವಳೇ ಹೇಳ್ತಾಳೆ ಅಂತ ಅನಸೂಯಮ್ಮ ಹೇಳ್ತಾ ಇರ್ತಾರೆ. ಇನ್ನೊಂದು ಕಡೆ ಜ್ಯೋತಿಕಾ ಹೇಳ್ತಾ ಇರ್ತಾಳೆ, ಏನಕ್ಕೆ ಸುಮ್ಮನೆ ತುಂಬ ಟೆನ್ಷನ್ ಮಾಡ್ಕೋತೀರಾ, ಶಾರದಾ ಈ ಮನೆ ಕೆಲಸದೊಳಗೆ ಇರಲಿ ಬಿಡಿ, ನಾವು ಸಿಕ್ಕಾಬಟ್ಟೆ ಅವಳನ್ನ ಬ್ಯುಸಿ ಮಾಡಿದ್ರಾಯ್ತು, ಅದು ಮಾಡು ಇದು ಮಾಡು ಅಂತ ತುಂಬ ಟೆನ್ಷನ್ ಕೊಟ್ಟರೆ ತಾನು ಪಾಡಿ ತಾನೇ ಕೆಲಸ ಮಾಡ್ಕೊಂಡು ಬಿದ್ದಿರ್ತಾಳೆ. ಹಾಗೆ ಒಂದು ವೇಳೆ ಎಲ್ಲ ಕೆಲಸನೂ ಮಾಡಿ ತನ್ನ ಅಮ್ಮನ ಹುಡ್ಕೋಕ್ಕೆ ಏನಾದರೂ ಹೋಯ್ತಾಳೆ ಅಂತ ಅಂದರೆ ಅವಾಗ ನಾವೇನು ಮಾಡಬೇಕು ಅದನ್ನು ಮಾಡೋಣ, ಶತ್ರುಗಳನ್ನು ಸಾಧೆ ಪಡಿಬೇಕು ಹೊರತು ಅದನ್ನು ಬಿಟ್ಬಿಟ್ಟು ನಾವು ಈ ರೀತಿ ಎಲ್ಲ ಮಾಡಬಾರ್ದು, ಅದನ್ನು ನೀವು ಮೊದಲು ಕಲ್ತ್ಕೊಳ್ಳಿ, ಏನೇನೇ ಯೋಚನೆ ಮಾಡಬೇಡಿ ಅಂತ ಹೇಳ್ತಾ ಇದ್ರೆ ಇವಳಿಗಂತೂ ಸಿಕ್ಕಾಬಟ್ಟೆ ಟೆನ್ಷನ್ ಆಗ್ತಾ ಇರುತ್ತೆ. ಹಾಗೆ ಹಾಗಂತ ಹೇಳ್ಬಿಟ್ಟು ತನ್ನ ಕೈಲಿದ್ದ ಐಸ್ ಕ್ರೀಮ್ ಪಾರಿಜಾತನ ಕೇಳ್ಕೊಟ್ಟು ಹೋಗ್ತಿರ್ಬೇಕಾದ್ರೆ ನಮ್ಮ ಗೋಲ್ಡಿ ಹೇಳ್ತಾ ಇರೋದು ಕರೆಕ್ಟ್ ಆಗಿದೆ ಅಲ್ವಾ, ನಾವು ಶತ್ರುಗಳನ್ನು ನೀರಲ್ಲಿ ಮುಳುಗಿಸಿದ್ದೀವಿ, ಹಾಗೆ ಸತೆ ಬಡಿಬೇಕು, ಮೇಲಕ್ಕೆ ಉಸಿರಾಡೋಕ್ಕೂ ಬಿಡಬಾರ್ದು, ಆ ರೀತಿ ಮಾಡೋಣ. ಹಾಗೆ ಐಸ್ ಕ್ರೀಮ್ ಕೊಟ್ಟಿದ್ದಾಳೆ, ತುಂಬ ತಣ್ಣಗಿದೆ, ಹಾಗೆ ತುಂಬ ಟೇಸ್ಟಿಯಾಗಿದೆ, ಇದಕ್ಕೆ ಕರಗೋಕ್ಕೂ ಮುಂಚೆ ನಾನೇ ಕರಗಿಸ್ಕೋಬೇಕು ಅಂತ ಖುಷಿಯಿಂದ ಪಾರಿಜಾತ ಐಸ್ ಕ್ರೀಮ್ನ ತಿಂತಾ ಇರ್ತಾಳೆ.
ಹಾಗೆ ಇನ್ನೊಂದು ಕಡೆ ಸುಮಿತ್ರಾ ರೂಮ್ ಒಳಗಡೆ ಬಂದುಬಿಟ್ಟು ಬೆಡ್ಶೀಟ್ನ ತೊಗೊಳಕ್ಕಾಗ್ದಲೇ ಒದ್ದಾಡ್ತಿರ್ಬೇಕಾದ್ರೆ ಇರಿ ಇರಿ ಅಮ್ಮ ನಾನು ನಿಮಗೆ ಬೆಡ್ಶೀಟ್ ಒದಿಸ್ತೀನಿ ಅಂತ ಒದಿಸ್ಬಿಟ್ಟು ನೀರನ್ನ ಕೊಡ್ತೀನಿ ಹಾಗೆ ಟ್ಯಾಬ್ಲೆಟ್ ತೊಗೊಳ್ಳಿ ಅಂತ ಕೊಡೋಕೆ ಹೋಗ್ತಾ ಇರ್ತಾಳೆ. ನೋಡಿದ್ರೆ ಅಮ್ಮ ಆಲ್ರೆಡಿ ತಾತ ನಿಮಗೆ 1 ತಿಂಗಳಾಗೋವಷ್ಟು ಮಾತ್ರೆನ ತಂದಿಟ್ಟಿದ್ದಾರೆ, ಎಷ್ಟು ಪ್ರೀತಿ ಮಾಡ್ತಾರೆ ನಿಮ್ಮನ್ನು ಅಂತ ಅಂದಾಗ ಹೌದು ಶಾರದಾ ನಮ್ಮಪ್ಪ ಹಾಗೆ, ನಾನು ಅಂದರೆ ಅವರಿಗೆ ಪ್ರಾಣ. ಒಂದು ವೇಳೆ ನಮ್ಮಮ್ಮ ಬೈದರು ನಮ್ಮಪ್ಪ ಒಂದು ಮಾತನ್ನು ಬೈತಾ ಇರಲಿಲ್ಲ, ಅಷ್ಟು ಕೇರ್ ಮಾಡ್ತಾ ಇದ್ರು ಅಂತ ವಿಮಲ ಹೇಳ್ತಾ ಇರ್ತಾಳೆ. ಅದರಲ್ಲೂ ಈ ಕಾಲು ಬೇರೆ ಈ ರೀತಿ ಆದಾಗಿಂದ ಚಿಕ್ಕ ಮಗು ಥರ ನನ್ನ ಅಪ್ಪ ನೋಡ್ಕೊತಿದ್ದಾರೆ, ಎಷ್ಟು ಒಳ್ಳೆಯವ್ರು ಗೊತ್ತಾ, ಎಲ್ಲರಿಗೂ ಇಂಥ ಅಪ್ಪನೇ ಸಿಗಬೇಕಂದಾಗ ಹೌದು ಅಮ್ಮ, ಅಪ್ಪ ಅಮ್ಮ ಇದ್ದರೆ ಎಷ್ಟು ಖುಷಿ ಅಲ್ವಾ, ನಮಗೇನಾದರೂ ಕಷ್ಟ ಬಂದಾಗ ಅಥವಾ ನಮ್ಮನ್ನ ಯಾರಾದರೂ ಬೈದಾಗ ನಮ್ಮ ಬೆಂಬಲವಾಗಿ ಅಪ್ಪ ಅಮ್ಮನೇ ಅಲ್ವಾ ನಿಲ್ಲೋದು ಅಂತ ಶಾರದಾ ಹೇಳ್ತಾ ಇರ್ತಾಳೆ. ಒಂಥರಿಗೆ ಮಾತ್ರ ಅಪ್ಪ ಅಮ್ಮನ ಪ್ರೀತಿ ಸಿಗೋದು ಅಲ್ವಾ ಅಮ್ಮ ಅಂತ ನೆನೆಸ್ಕೊಂಡು ಕಣ್ಣೀರು ಹಾಕ್ತಿರ್ಬೇಕಾದ್ರೆ ಸಾರಿ ಶಾರದಾ, ನಮ್ಮಪ್ಪನ ಬಗ್ಗೆ ಹೇಳಿದ್ಕೆ ನಿನಗೆ ಸಿಕ್ಕಾಬಟ್ಟೆ ಬೇಜಾರಾಯಿತು, ಹಾಳಾಗಿ ನಾನು ನೆನಪಿಸ್ ಮಾಡಬಾರ್ದು ನಿನಗೆ ಈ ವಿಷಯನ ಅಂತ ಎಷ್ಟೋ ಸಲ ಅಂದ್ಕೊಂಡ್ರು, ನನಗೆ ಗೊತ್ತಿಲ್ಲದಲೆ ಅಪ್ಪ ಅಮ್ಮನ ಬಗ್ಗೆ ಮಾತಾಡ್ಬಿಡ್ತೀನಿ, ದಯವಿಟ್ಟು ಕ್ಷಮಿಸು ಅಂತ ಅಂದಾಗ ಪರವಾಗಿಲ್ಲ ಬಿಡಿ ಅಮ್ಮ, ನೀವೇನು ಬೇಕು ಬೇಕು ಅಂತ ಮಾತಾಡ್ತೀರಾ, ಬಾಯಿ ತಪ್ಪಿ ಮಾತಾಡಿದ್ರಿ, ಆದರೆ ದಯವಿಟ್ಟು ಇದೇ ರೀತಿ ಮಾತಾಡಿದರೆ ನನಗೂ ನಮ್ಮ ಅಪ್ಪ ಅಮ್ಮನ ನೆನೆಸ್ಕೊಂಡು ಸಿಕ್ಕಾಬಟ್ಟೆ ಖುಷಿ ಆಗುತ್ತೆ ಅಂತ ಶಾರದೆ ಹೇಳ್ತಾ ಇದ್ರೆ ಇವಳಿಗಂತೂ ಸಿಕ್ಕಾಬಟ್ಟೆ ಆಶ್ಚರ್ಯ ಆಗ್ತಾ ಇರುತ್ತೆ. ಹಾಗೆ ನಮ್ಮ ಅಪ್ಪ ಅಮ್ಮನ ಪ್ರೀತಿ ನನಗೆ ಆದಷ್ಟು ಬೇಗ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಅಂತ ಅಂದಾಗ ಹಾಗಾದರೆ ಏನಕ್ಕೆ ಈ ರೀತಿ ಬೇಜಾರಾಗಿದೆಯಾ, ಸುಮಿತ್ರಾ ಆ ರೀತಿ ಅಂದ್ಲು ಅಂತ ಬೇಜಾರು ಮಾಡ್ಕೊಂಡಿದ್ದೀಯಾ, ತಲೆ ಕೆಡಿಸ್ಕೋಬೇಡ, ಅವಳು ಬೇಜಾರಾಗಿದ್ಲು ಅದಕ್ಕೆ ಆ ರೀತಿ ಅಂದ್ಲು. ಹಾಗೆ ಜ್ಯೋತಿಕಾ ಅಂದ ತಕ್ಷಣ ನೀನು ಮನೆ ಕೆಲಸದವಳು ಆಗಲ್ಲ, ಆ ರೀತಿ ನೀನು ನಡ್ಕೋಬೇಡ, ಇನ್ನೊಂದ್ಸಲ ಏನಾದರೂ ನಿನ್ನ ಸಹವಾಸಕ್ಕೆ ಬಂದರೆ ನಾನು ಸರಿಯಾಗಿ ಬೈದು ಕಳಿಸ್ತೀನಿ, ಅವಳದು ಹುಡುಕ್ ಬುದ್ಧಿ ಅಂತ ಅಂದಾಗ ಪರವಾಗಿಲ್ಲ ಬಿಡಿ ಅಮ್ಮ, ನಾನು ಅದಕ್ಕೆಲ್ಲ ತಲೆ ಕೆಡಿಸ್ಕೊಡಲ್ಲ, ನನ್ನ ಮೇಲೆ ಕೋಪ ಇದೆ ಬೇಜಾರಿದೆ ಅದಕ್ಕೋಸ್ಕರ ಸುಮಿತ್ರಮ್ಮ ಆ ರೀತಿ ಅಂದಿದ್ದಾರೆ ಅಷ್ಟೇ ಅಂತ ಶಾರದಾ ಹೇಳ್ತಾ ಇರ್ತಾಳೆ. ಇವ್ರು ಬೈದ್ರು ಪರವಾಗಿಲ್ಲ, ಯಾಕೆ ಅಂತ ಅಂದರೆ ಅಮ್ಮ ಆದವರು ಮಗಳನ್ನ ಬೈತಾರಲ್ವ, ಅವರಿಗೆ ರೈಟ್ಸ್ ಇದ್ದೇ ಇರುತ್ತೆ, ಸೊ ಸುಮಿತ್ರಮ್ಮ ಬೈದ್ರೆ ನಮ್ಮ ಅಮ್ಮ ಬೈತಿದ್ದಾರೆ ಅಂತ ನಾನು ಅನ್ಕೋತೀನಿ ಅಂತ ಅಂದಾಗ ಅದೇನೋ ಗೊತ್ತಿಲ್ಲ ಶಾರದಾ, ನೀನೊಂಥರ ವಿಚಿತ್ರ, ನಿನ್ನ ಥರ ನನಗೆ ಇರೋಕ್ಕಾಗಲ್ಲ ಅಂತ ಅಂದಾಗ ಚಿಂತೆ ಮಾಡಬೇಡಿ, ಒಂದಲ್ಲ ಒಂದು ದಿನ ಮಗಳಾಗಿ ಮನೇಲಿ ಇದ್ದೇ ಇರ್ತೀನಿ, ಆ ರೀತಿ ನಾನು ಎಲ್ಲರನ್ನೂ ಒಪ್ಪಿಸ್ತೀನಿ ಅಂತ ಅಂದಾಗ ಅದೇನು ಒಪ್ಪಿಸ್ತಿರೋ ನನಗಂತೂ ಗೊತ್ತಿಲ್ಲ, ಈ ರೀತಿ ಮಾಡೋದು ನನಗಂತೂ ಸ್ವಲ್ಪ ಇಷ್ಟ ಇಲ್ಲ ಅಂತ ಸಿದ್ದು ಬಂದು ಹೇಳ್ತಾ ಇರ್ತಾನೆ. ಹಾಗೆ ಸಿದ್ದು ಸ್ವಲ್ಪ ಕೋಪ ಮಾಡಿಕೊಂಡು ಯಾವತ್ತೋ ಒಂದಿನ ಬದಲಾಗ್ತಾರೆ ಅಂತ ಅಂದ್ಬಿಟ್ಟು ಅವ್ರ ಕೈ ಕೆಳಗಡೆ ನಾವು ಈ ರೀತಿ ಕೆಲಸ ಮಾಡೋದು ತಪ್ಪಲ್ವಾ, ನಮ್ಮ ಬಗ್ಗೆನೂ ಸ್ವಲ್ಪ ಯೋಚನೆ ಮಾಡಿ, ನೀವು ಈ ರೀತಿ ನಡ್ಕೊಡೋದ್ರಿಂದ ನಮಗೆ ಎಷ್ಟು ಹರ್ಟ್ ಆಗುತ್ತೆ ಗೊತ್ತಲ್ವಾ ಅಂದಾಗ ಹೌದು ಸರ್, ನನಗೆ ತುಂಬ ಚೆನ್ನಾಗಿ ಗೊತ್ತು, ನಿಮ್ಮಿಬ್ಬರಿಗೂ ಎಷ್ಟು ಕಷ್ಟ ಆಗ್ತಿದೆ ಅಂತ ಗೊತ್ತು, ಆದರೆ ತಾತನ ಪರಿಸ್ಥಿತಿನ ಯೋಚನೆ ಮಾಡಿ, ವಿಮಲಮ್ಮ ಅಂತಂದರೆ ತಾತನಿಗೆ ಪ್ರಾಣ, ಈ ಮನೆ ಗೌರವ ಮರ್ಯಾದೆಗೋಸ್ಕರ ತಾತ ತನ್ನ ಕೋಪ ಸಿಟ್ಟು ಎಲ್ಲನೂ ಸಹ ಬದಿಗಿಟ್ಟು ಕರೆಯಕ್ಕೆ ಬಂದಿದ್ರು, ಆದರೆ ವಿಮಲಮ್ಮನಿಗೆ ನಾವಿಬ್ಬರು ಇಂಪಾರ್ಟೆಂಟು, ಸೊ ಹಂಗಾಗಿ ನಾವು ಅವ್ರ ಕಷ್ಟನ ಅರ್ಥ ಮಾಡ್ಕೋಬೇಕು ಅಲ್ವಾ ಸರ್ ಅಂತ ಅಂದಾಗ ಅದೇನೋ ನನಗೊಂದು ಅರ್ಥ ಆಗ್ತಿಲ್ಲಪ್ಪ, ನಾನಿನ್ನೂ ಎಷ್ಟು ತಾಳ್ಮೆಯಿಂದ ಇರಬೇಕು ಅದು ಗೊತ್ತಿಲ್ಲ, ಸರಿ ಒಟ್ಟಾರಕ್ಕೆ ಹೋಗಿ ದೀಪನ ಕರ್ಕೊಬರ್ತೀನಿ ಅಂತ ಅಂದಾಗ ನಾನು ಬರ್ತೀನಿ ಕಣೋ ಸಿದ್ದು, ಬರೋ ಅರ್ಜೆಂಟಲ್ಲಿ ಅವ್ರಿಗೇನು ಹೇಳ್ದಲೇ ಬಂದೆ, ಒಟ್ಟಾರು ಜನಗಳಿಗೆಲ್ಲ ಮಾತಾಡ್ಸ್ಕೊಬರ್ಬೇಕಂತ ಅನಿಸಿದೆ ಅಂತ ಅಂದಾಗ ಬೇಡ ಅಮ್ಮ ತುಂಬ ಟಯರ್ಡ್ ಆಗಿದೆ, ನೀನು ರೆಸ್ಟ್ ಮಾಡು, ಇನ್ನೊಂದಿನ ಕರ್ಕೊಂಡು ಹೋಗ್ತೀನಿ, ಇವಾಗ ಶಾರದವರು ನಾವು ಹೋಗಿ ಬರ್ತೀವಿ ಅಂತ ಒಟ್ಟಾರದ ಕಡೆ ಇಬ್ಬರು ಹೋಗ್ತಾ ಇರ್ತಾರೆ. ಹಾಗೆ ಇನ್ನೊಂದು ಕಡೆ ಶಾರದಾ ಸಿದ್ದು ಹೋಗ್ತಾ ಇರಬೇಕಾದ್ರೆ ಅವರಿಬ್ಬರನ್ನ ನೋಡಿ ಜ್ಯೋತಿಕಾ ಪಾರಿಜಾತ ಮಾತಾಡ್ತಾ ಇರ್ತಾರೆ. ಜ್ಯೋತಿಕಾ ಹೇಳ್ತಾ ಇರ್ತಾಳೆ, ಇಲ್ಲಿ ಹುಡುಗ್ರಾನಿ ಇವರಿಬ್ಬರು ಎಲ್ಲೂ ಹೊರಟು ಹೋಗ್ತಿದ್ದಾರೆ ಅಂದಾಗ ಮೇ ಬಿ ಈ ಮನೇಲಿ ಇರೋಕ್ಕಾಗ್ದಲೇ ಸಿದ್ದನ ಕರ್ಕೊಂಡು ಹೊರಟೋಗ್ತಿರ್ಬೋದು ಅಂದಾಗ ಒಳ್ಳೆ ಕೆಲಸ ಆಯಿತು, ಆ ರೀತಿ ಏನಾದರೂ ಆದರೆ ಪ್ರಪಂಚದಲ್ಲಿ ಅನ್ನಷ್ಟು ಖುಷಿ ಪಡೋರು ಯಾರೂ ಇಲ್ಲ ಗ್ರಾನಿ ಅಂತ ಮಾತಾಡಿಕೊಂಡು ಶಾರದಾ ಒಂದು ನಿಮಿಷ ನಿಂತ್ಕೊ ಅಂತ ಅಂತಾಳೆ. ಹಾಗೆ ಶಾರದಾ ನಿಂತ್ಕೊಂಡ ತಕ್ಷಣ ಎಲ್ಲಿಗೆ ಹೊರಟೆ, ಓ ಶಾರದಾ ಕೆಲಸ ಮಾಡೋಕ್ಕಾಗ್ದಲೇ ಮನೆ ಬಿಟ್ಟು ಹೋಗ್ತಾ ಇದೆಯಾ, ಈ ಮನೇಲಿ ರಾಣಿ ಥರ ಇರಬೇಕು ಅಂತ ಅಂದ್ಕೊಂಡಿದ್ದೆ, ಆದರೆ ಕೆಲಸದೊಳಗೆ ಬಂದಿದ್ದೀನಿ ಅಂತ ಬೇಜಾರಾಗಿ ಹೋಗ್ತಾ ಇದೆಯಾ ಅಂತ ಪಾರಿಜಾತ ಆಡ್ಕೋತಾ ಇರ್ತಾರೆ. ಹಾಗೆ ಶಾರದಾ ಹೇಳ್ತಾ ಇರ್ತಾಳೆ, ಅಯ್ಯೋ ಪಾಪ ಏನೇನೋ ಕನ್ಸು ಕಾಣ್ತಾ ಇದ್ದೀರಾ, ಏನಕ್ಕೆ ಇಷ್ಟು ಕನ್ಸು ಕಾಣ್ತಿದ್ದೀರಾ, ನಾವು ಹೋಗ್ತಿರೋದು ದೀಪು ಮತ್ತು ನಮ್ಮ ಆರತಿಯಲ್ಲಿದ್ದಾರಲ್ಲ ಈ ಮನೆಗೆ ಕರ್ಕೊಬರಕ್ಕೆ ಹೋಗ್ತಾ ಇದ್ದೀವಿ, ಅಷ್ಟಕ್ಕೂ ನಾವೇನಕ್ಕೆ ಮನೆ ಬಿಟ್ಟು ಹೋಗಲಿ, ಈ ಮನೆಯಲ್ಲೇ ಇರ್ತೀವಿ, ಅಷ್ಟಕ್ಕೂ ಹೋಗ್ಬೇಕಾಗಿರೋಳು ನಾನಲ್ಲ ನೀನು ಅಂತ ಅಂದಾಗ ಜ್ಯೋತಿಕನಿಗಂತೂ ಸಿಕ್ಕಾಬಟ್ಟೆ ಶಾಕ್ ಮೇಲೆ ಶಾಕ್ ಆಗ್ತಾ ಇರುತ್ತೆ. ಇಲ್ಲಿಗೆ ಸಂಚಿಕೆ ಎಂಡ್ ಆಗ್ತಿದೆ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಫ್ರೆಂಡ್ಸ್.